ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಈ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅದರ ಹಲವಾರು ಕಾರಣಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜೆನೆಟಿಕ್ ಕಾರಣಗಳೇನಾದ್ರೂ ಇದೆಯಾ ಈ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ಗೆ ಅಂತ ತಿಳ್ಕೊಳ್ಳೋಣ. ಪದೇ ಪದೇ ಅಬಾರ್ಷನ್ ಆಗೋದಕ್ಕೆ ಜೆನೆಟಿಕ್ ಜೀನ್ಸ್ ಇಂದ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ರೆ ಹೌದು ಅಂತಾನೆ ಹೇಳ್ಬೋದು. ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಪದೇ ಪದೇ ಫಸ್ಟ್ ಟ್ರೈಮಿಸ್ಟರ್ ಅಬಾರ್ಷನ್ ಅಂದ್ರೆ ಫಸ್ಟ್ 3 ತಿಂಗಳಲ್ಲಿ ಅಬಾರ್ಷನ್ ಆಗ್ತಾ ಇದ್ರೆ, ಬ್ಲೈಟೆಡ್ ಓವಮ್ ಆಗ್ತಾ ಇದ್ರೆ ಇದಕ್ಕೆ ಜೆನೆಟಿಕ್ ಕಾರಣ ಇರ್ಬೋದು ಅಂತ ಹೇಳ್ಬೋದು. ಹೇಗೆ ಪತ್ತೆ ಹಚ್ಚೋದು, ಇದನ್ನು ಯಾವ್ದೆಲ್ಲ ಜೆನೆಟಿಕ್ ರೀಸನ್ಸ್ ಇರ್ಬೋದು ಅಂತಂದ್ರೆ ಸುಮಾರು ಕಾರಣಗಳಿರುತ್ತೆ. ನಮ್ಮ ಜೆನೆಟಿಕ್ ಮೇಕಪ್ ನ ಕ್ರೋಮೋಸೋಮ್ಸ್ ಅಂತ ಕರಿತೀವಿ, ವರ್ಣತಂತುಗಳು ಅಂತ. ಅದರಲ್ಲಿ 46 ವರ್ಣತಂತುಗಳಿರುತ್ತೆ. ಅದರಿಂದ ಯಾವುದೇ ವೇರಿಯೇಷನ್ ಇರಲಿ, ನಂಬರ್ ಅಲ್ಲಾಗ್ಲಿ ಸ್ಟ್ರಕ್ಚರ್ ಅಲ್ಲಾಗ್ಲಿ ವೇರಿಯೇಷನ್ ಇದ್ದಾಗ ಅಬಾರ್ಷನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಯಾರಲ್ಲಿ ವೇರಿಯೇಷನ್ಸ್ ಆದ್ರೆ ಅಂತ ಹೇಳಿದ್ರೆ, ಆ ಜನಿಸಿರುವ ಆಗಿರುವಂತ ಭ್ರೂಣ ಎಂಬ್ರಿಯೋ ಅಂತ ಏನ್ ಕರಿತೀವಿ, ಅದರ ಜೆನೆಟಿಕ್ ಮೇಕಪ್ ಅಲ್ಲಿ ತನ್ನಿಂದ ತಾನೇ ಉತ್ಪತ್ತಿ ಆದಂತ ಜೆನೆಟಿಕ್ ಅಬ್ನಾರ್ಮಾಲಿಟಿ ಇರ್ಬೋದು. ಅಥವಾ ತಂದೆ ತಾಯಿ ಪೇರೆಂಟ್ಸ್ ಅಲ್ಲಿ ಯಾವ್ದಾದ್ರು ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಇದ್ದು ಅದು ಆ ಭ್ರೂಣಕ್ಕೆ ಪಾಸ್ ಆಗಿದ್ದಿದ್ರೆ ರಿಕರೆಂಟ್ ಮಿಸ್ಕ್ಯಾರೇಜ್ ಆಗುವ ಸಾಧ್ಯತೆ ಇರುತ್ತೆ. ಹೇಗೆ ಇದನ್ನ ಪತ್ತೆ ಹಚ್ಚೋದು, ಜೆನೆಟಿಕ್ ಕಾರಣದಿಂದ ಏನಾದ್ರೂ ಆಗ್ತಾ ಇದೆಯಾ ಅಬಾರ್ಷನ್, ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆಯಾ ಅಂತಂದ್ರೆ, ಫಸ್ಟ್ ಸ್ಟೆಪ್, ಈಗ 2ಕ್ಕಿಂತ ಜಾಸ್ತಿ ಅಬಾರ್ಷನ್ ಆಗಿದ್ದು, ತಾಯಿಯ ಏಜ್ ತುಂಬಾ ಯಂಗ್ ಇತ್ತು, ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ರಿಕರೆಂಟ್ ಅಬಾರ್ಷನ್ಸ್ ಅಂದಾಗ, ಈ 2ನೇ ಸಲ ಅಬಾರ್ಷನ್ ಆದಾಗ ಅಥವಾ ಆ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಏನಂತ ಕರಿತೀವಿ, ಆ ಭ್ರೂಣಗಳನ್ನ ನಾವು ಟೆಸ್ಟಿಗೆ ಕಳಿಸ್ಬೋದು, ಕ್ರೋಮೋಸೋಮಲ್ ಟೆಸ್ಟಿಂಗ್ ಹಾಗೂ ಫೀಟಲ್ ಅಟಾಪ್ಸಿ. ಅದರಲ್ಲಿ ನಾರ್ಮಲ್ ಬಂದ್ರೆ ಬೇರೆ ಕಾರಣಗಳನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಯಾವುದು ಭ್ರೂಣದ ಟೆಸ್ಟಿಂಗ್ ನಾರ್ಮಲ್ ಬಂತಂದ್ರೆ ಬೇರೆ ಕಾರಣಗಳನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಅದರಲ್ಲಿ ಏನಾದ್ರೂ ಅಬ್ನಾರ್ಮಾಲಿಟಿ ಬಂತು, ಈ ವರ್ಣತಂತು ಕ್ರೋಮೋಸೋಮಲ್ ಅನಾಲಿಸಿಸ್ ಅಥವಾ ಯಾವ್ದಾದ್ರು ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಬಂತು ಅಂತಂದ್ರೆ ಆ ಡಿಫೆಕ್ಟ್ಸ್ ನ ಪೇರೆಂಟ್ಸ್ ಅಲ್ಲಿ ಪತ್ತೆ ಹಚ್ಚಬೇಕಾಗುತ್ತೆ. ಅವಾಗ ಪೇರೆಂಟಲ್ ಕ್ಯಾರಿಯೋಟೈಪಿಂಗ್ ಅಂತ ಮಾಡ್ತೀವಿ, ಅಂದ್ರೆ ತಂದೆ ತಾಯಿಯ ವರ್ಣತಂತುಗಳನ್ನ ಟೆಸ್ಟ್ ಮಾಡ್ತೀವಿ. ಅದು ನಾರ್ಮಲ್ ಬಂತು ಅಂತಂದ್ರೆ ಅವಾಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಿಗೆ ಬೇರೆ ಕಾರಣಗಳಿದೆಯಾ ಅಂತ ಕಂಡುಹಿಡಿಯಬೇಕಾಗುತ್ತೆ. ಅಕಸ್ಮಾತ್ ತಂದೆ ತಾಯಿಯಲ್ಲಿ ಇಬ್ಬರಲ್ಲೂ ಅಥವಾ ಯಾರಾದ್ರೂ ಒಬ್ಬರಲ್ಲಿ ಯಾವ್ದಾದ್ರು ಟ್ರಾನ್ಸ್ಲೊಕೇಶನ್ ಅಥವಾ ಸ್ಟ್ರಕ್ಚರಲ್ ರೀಅರೇಂಜ್ಮೆಂಟ್ ಅಂತ ಹೇಳ್ತೀವಿ, ವರ್ಣತಂತುವಲ್ಲಿ ಡಿಫೆಕ್ಟ್ಸ್ ಕಂಡು ಬಂದಲ್ಲಿ ಫರ್ದರ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಆ ಕಪಲ್ IVF ಬೇಬಿಗೆ ಹೋಗ್ಬೇಕಾಗುತ್ತೆ. ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಏನ್ ಹೇಳ್ತೀವಿ, ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಹೋಗಿ ಮಗುವನ್ನ ಮಾಡ್ಕೊಳ್ಬೇಕು. ಆ ಭ್ರೂಣಗಳನ್ನ ಏನಾಗಿರತ್ತೆ IVF ನಿಂದ ಅದನ್ನ ಗರ್ಭಕೋಶದೊಳಗೆ ಹಾಕಿಸ್ಕೊಳ್ಳುವ ಮುಂಚೆ PGT ಅಂತ ಮಾಡ್ತೀವಿ, ಕೇಳಿರ್ತೀರ ಅಥವಾ ಓದಿರ್ತೀರ ನೀವು. PGT ಅಂತ ಅಂದ್ರೆ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ. ಸೊ ತಂದೆ ಅಥವಾ ತಾಯಿಯಲ್ಲಿ ಇರುವಂತ ಕ್ರೋಮೋಸೋಮಲ್ ಡಿಫೆಕ್ಟ್ ಆ ಭ್ರೂಣದಲ್ಲಿ ಇದೆಯಾ ಅಂತ ಟೆಸ್ಟ್ ಮಾಡಿ ಆ ಭ್ರೂಣನ ಗರ್ಭಕೋಶಕ್ಕೆ ಹಾಕೊಡ್ತಾರೆ. ಇದು ಒಂದು ಮಾರ್ಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ನ ಅವಾಯ್ಡ್ ಮಾಡ್ಲಿಕ್ಕೆ. ಇನ್ನೊಂದು ಮಾರ್ಗ ಏನಂತಂದ್ರೆ ದಾನಿಗಳ ಗ್ಯಾಮಿಟ್ಸಿಗೆ ಹೋಗ್ಬೇಕಾಗತ್ತೆ, ದಾನಿಗಳ ಅಂಡಾಣು ಅಥವಾ ವೀರ್ಯಾಣುಗೆ ಹೋಗ್ಬೇಕಾಗತ್ತೆ. ಈ ತಂದೆ ತಾಯಿ ಇಬ್ರಲ್ಲಿ ಒಬ್ರಲ್ಲಿ ಏನಾದ್ರೂ ಡಿಫೆಕ್ಟ್ಸ್ ಇದೆ, ಇಬ್ರಲ್ಲೂ ನಾರ್ಮಲ್ ಇತ್ತು ಅಥವಾ ಆ ಭ್ರೂಣ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಏನ್ ಟೆಸ್ಟ್ ಮಾಡಿದ್ವಿ ಅದು ಕೂಡ ನಾರ್ಮಲ್ ಇತ್ತು ಅಂತಂದ್ರೆ ಬೇರೆ ಜೆನೆಟಿಕ್ ಕಾರಣಗಳಲ್ಲದೆ ಬೇರೆ ಯಾವ್ದಾದ್ರು ಕಾರಣದಿಂದ ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆಯಾ ಅಂತ ಸಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಇದಿಷ್ಟು ಜೆನೆಟಿಕ್ ಫ್ಯಾಕ್ಟರ್ಸ್ ಇನ್ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಬಗ್ಗೆ ಕಿರು ಮಾಹಿತಿ. ಧನ್ಯವಾದ.